ಡೇ 9 ಇಂಗ್ಲೀಷ್ ಕಲಿಯಿರಿ. ಹಿಂದೆ ಶುರುವಾದ ಕೆಲಸ ಇನ್ನೂ ನಡೀತಾ ಇದೆ. ಹಿಂದೆ ಶುರುವಾಗಿ ಹಿಂದೆ ಸ್ವಲ್ಪ ಸಮಯ ಕೆಲಸ ನಡೀತಾ ಇತ್ತು. ಭವಿಷ್ಯದಲ್ಲಿ ಒಂದು ಸಮಯದವರೆಗೆ ಕೆಲಸ ನಡೀತಾ ಇರುತ್ತದೆ. ಇದನ್ನು ನಾವು ಪ್ರೆಸೆಂಟ್, ಪಾಸ್ಟ್ ಅಥವಾ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಹೇಳ್ತೇವೆ. ಫಸ್ಟಿಗೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಕಲಿಯೋಣ. ಹಿಂದೆ ಶುರುವಾದ ಕೆಲಸ ಇನ್ನೂ ನಡೀತಾ ಇದೆ. ಇದರ ರೂಲ್ ಏನು? ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಬೀನ್ ಅಥವಾ ಹ್ಯಾಸ್ ಬೀನ್ ಪ್ಲಸ್ ವರ್ಬ್ ಒನ್ ಪ್ಲಸ್ ING. ಐ, ವಿ, ಯು, ದೇ ಜೊತೆ ಹ್ಯಾವ್ ಬೀನ್, ಹಿ, ಶಿ, ಇಟ್ ಮತ್ತು ಹೆಸರು ಬಂದಾಗ ಹ್ಯಾಸ್ ಬೀನ್. ಎಕ್ಸಾಂಪಲ್ ನೋಡಿ, ನಾನು 2 ಗಂಟೆಯಿಂದ ಓದ್ತಾ ಇದ್ದೇನೆ. ಐ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 2 hours. ಅವನು ಬೆಳಿಗ್ಗೆಯಿಂದ ಆಡ್ತಾ ಇದ್ದಾನೆ. ಹಿ ಹ್ಯಾಸ್ ಬೀನ್ ಪ್ಲೇಯಿಂಗ್ ಸಿನ್ಸ್ ಮಾರ್ನಿಂಗ್. ನಾವು ಇಲ್ಲಿ ವಾಸಿಸ್ತಾ ಇದ್ದೇವೆ ತುಂಬ ಸಮಯದಿಂದ. ವಿ ಹ್ಯಾವ್ ಬೀನ್ ಲಿವಿಂಗ್ ಹಿಯರ್. ಅವಳು ಕೆಲಸ ಮಾಡ್ತಾ ಇದ್ದಾಳೆ. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ತುಂಬ ಸಮಯದಿಂದ. ಮಳೆ ಬರುತ್ತಲೇ ಇದೆ. ಇಟ್ ಹ್ಯಾಸ್ ಬೀನ್ ರೈನಿಂಗ್ ತುಂಬ ಸಮಯದಿಂದ. ಇದರ ನೆಗೆಟಿವ್ ಏನು? ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಅಥವಾ ಹ್ಯಾವ್ ಪ್ಲಸ್ ನಾಟ್ ಪ್ಲಸ್ ಬೀನ್ ಪ್ಲಸ್ ವರ್ಬ್ ಒನ್ ಪ್ಲಸ್ ING. ಹ್ಯಾಸ್ ನಾಟನ್ನು ಹ್ಯಾಸೆಂಟ್, ಹ್ಯಾವ್ ನಾಟನ್ನು ಹ್ಯಾವಂಟ್ ಸಹ ಅನ್ಬೋದು. ನಾನು ಓದ್ತಾ ಇಲ್ಲ ತುಂಬ ಸಮಯದಿಂದ. ಐ ಹ್ಯಾವಂಟ್ ಬೀನ್ ಸ್ಟಡಿಂಗ್. ಅವನು ಕೆಲಸ ಮಾಡ್ತಾ ಇಲ್ಲ ತುಂಬ ಸಮಯದಿಂದ. ಹಿ ಹ್ಯಾಸೆಂಟ್ ಬೀನ್ ವರ್ಕಿಂಗ್. ಕ್ವಶನ್ ರೂಲ್ ಏನಿದ್ರದ್ದು? ಹ್ಯಾಸ್ ಮತ್ತು ಹ್ಯಾವ್ ಇದು ವಾಕ್ಯದ ಪ್ರಾರಂಭದಲ್ಲಿ ಬರಬೇಕು. ನಂತರ ಸಬ್ಜೆಕ್ಟ್, ನಂತರ ಬೀನ್, ನಂತರ ವರ್ಬ್ ಒನ್, ನಂತರ ING. ನೀನು ಕಾಯುತ್ತಾ ಇದ್ದೀಯಾ? ಹ್ಯಾವ್ ಯು ಬೀನ್ ವೇಟಿಂಗ್? ಅವನು ಓದ್ತಾ ಇದ್ದಾನಾ? ಹ್ಯಾಸ್ ಹಿ ಬೀನ್ ಸ್ಟಡಿಂಗ್? ನೆಕ್ಸ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಿಂದೆ ಶುರುವಾಗಿ ಹಿಂದೆಯೇ ಸ್ವಲ್ಪ ಸಮಯ ನಡೀತಾ ಇದ್ದ ಕ್ರಿಯೆ. ರೂಲ್ ಏನು? ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಬೀನ್ ಪ್ಲಸ್ ವರ್ಬ್ ಒನ್ ಪ್ಲಸ್ ING. ಎಲ್ಲ ಸಬ್ಜೆಕ್ಟ್ಸ್ಗಳ ಜೊತೆ ಹ್ಯಾಡ್ ಬೀನ್ ಬರ್ತದೆ. ಎಕ್ಸಾಂಪಲ್ ಏನು? ನಾನು ಕಾಯ್ತಾ ಇದ್ದೆ ತುಂಬ ಸಮಯ. ಐ ಹ್ಯಾಡ್ ಬೀನ್ ವೇಟಿಂಗ್. ಅವನು ಕೆಲಸ ಮಾಡ್ತಾ ಇದ್ದನು ತುಂಬ ಸಮಯ. ಹೆಡ್ ಬೀನ್ ವರ್ಕಿಂಗ್. ಅವರು ಹರಟೆ ಹೊಡೆಯುತ್ತಾ ಇದ್ದರು ತುಂಬ ಸಮಯ. ದಿ ಹ್ಯಾಡ್ ಬೀನ್ ಗಾಸಿಪಿಂಗ್. ನಾವು ಪ್ರಯಾಣ ಮಾಡ್ತಾ ಇದ್ದೆವು ತುಂಬ ಸಮಯ. ವಿ ಹ್ಯಾಡ್ ಬೀನ್ ಟ್ರಾವೆಲಿಂಗ್. ಅವಳು ಅಡುಗೆ ಮಾಡ್ತಾ ಇದ್ದಳು ತುಂಬ ಸಮಯ. ಶಿ ಹ್ಯಾಡ್ ಬೀನ್ ಕುಕ್ಕಿಂಗ್. ಇದರ ನೆಗೆಟಿವ್ ಏನು? ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ನಾಟ್ ಬೀನ್ ಪ್ಲಸ್ ವರ್ಬ್ ಒನ್ ಪ್ಲಸ್ ING. ಹ್ಯಾಡ್ ನಾಟನ್ನು ಹ್ಯಾಡಂಟ್ ಸಹ ಅನ್ಬೋದು. ನಾನು ಓದ್ತಾ ಇರಲಿಲ್ಲ. ಐ ಹ್ಯಾಡಂಟ್ ಬೀನ್ ಸ್ಟಡಿಂಗ್. ಇದರ ಕ್ವಶನ್ ಹೇಗೆ ಮಾಡೋದು? ಹ್ಯಾಡ್ ಕರ್ತ ಅಂದರೆ ಸಬ್ಜೆಕ್ಟ್, ಅದಕ್ಕಿಂತ ಮೊದಲು ಬಂದು ಬಿನ್ ಪ್ಲಸ್ ವರ್ಬ್ ಒನ್ ಪ್ಲಸ್ ING. ನೀನು ಕಾಯ್ತಾ ಇದ್ದೀಯಾ? ಹ್ಯಾಡ್ ಯು ಬೀನ್ ವೇಟಿಂಗ್? ನೆಕ್ಸ್ಟ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಭವಿಷ್ಯದಲ್ಲಿ ಒಂದು ಸಮಯದವರೆಗೆ ಕ್ರಿಯೆ ನಡೀತಾ ಇರ್ತದೆ. ರೂಲ್ ಏನು? ಸಬ್ಜೆಕ್ಟ್ ಪ್ಲಸ್ ವಿಲ್ ಹ್ಯಾವ್ ಬೀನ್ ಪ್ಲಸ್ ವರ್ಬ್ ಒನ್ ಪ್ಲಸ್ ING. ಎಲ್ಲ ಸಬ್ಜೆಕ್ಟ್ ಜೊತೆ ವಿಲ್ ಹ್ಯಾವ್ ಬೀನ್ ಬರ್ತದೆ. ಎಕ್ಸಾಂಪಲ್ ಏನು? ನಾನು ನಾಳೆ ಈ ಹೊತ್ತಿಗೆ ಓದ್ತಾ ಇರ್ತೇನೆ. ಐ ವಿಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಬೈ ದಿಸ್ ಟೈಮ್ ಟುಮಾರೋ. ಅವನು ಕೆಲಸ ಮಾಡ್ತಾ ಇರ್ತಾನೆ ತುಂಬ ಸಮಯ ಭವಿಷ್ಯದಲ್ಲಿ. ಹಿ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್. ಗಮನಿಸಿ, ಕೀ ಪಾಯಿಂಟ್. ಸಿನ್ಸ್ ನಿಖರವಾದ ಸಮಯಕ್ಕೆ ಬಳಸುತ್ತೇವೆ. ಸಿನ್ಸ್ ಮಂಡೇ, ಸಿನ್ಸ್ 9 AM, ಸಿನ್ಸ್ ಮಾರ್ನಿಂಗ್, ಸಿನ್ಸ್ 1994 ನಂದು ಕ್ಲಾಸ್ ಸ್ಟಾರ್ಟ್ ಆದ ವರ್ಷ. ಫಾರ್ ಅಂದರೆ ಸಮಯದ ಅವಧಿಗೆ ಬಳಸ್ತೇವೆ. ಫಾರ್ 2 hours, ಫಾರ್ 5 days, ಫಾರ್ 3 weeks, ಫಾರ್ 5 months ಏನು ಸಹ ಅನ್ಬೋದು.